ಶಾಸ್ತ್ರಿ ಅವರು ಅವರನ್ನ ಬರಮಾಡ್ಕೋಬೇಕು ಅಂತ ನಮ್ಮ ಶಾಲೆಯ ಶಿಕ್ಷಕರನ್ನ ಕೇಳ್ಕೊತೀನಿ. ನೋಡಿರ್ಬೇಕು, ಕನ್ನಡ ಶಕ್ತಿ ಅಂತ ನೋಡಿದ್ದೀರಾ, ಕೇಳಿದ್ದೀರಾ, ಇಲ್ಲ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಏನಾದರೂ ಕಂಡಿರ್ತಾರೆ ಅವರು. ಖಂಡಿತವರು ಅವರು ಕನ್ನಡ ಪರ ಹೋರಾಟಗಾರರು. ಅಂದರೆ ಕನ್ನಡ ಭಾಷೆ, ಕನ್ನಡ ಜಲ, ಕನ್ನಡ ನೆಲ, ಇದು ಮೂರಕ್ಕೋಸ್ಕರ ನಾನು ನೋಡೋದಕ್ಕೆ ಬಹಳ 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 ಕಷ್ಟ ಮತ್ತು ಶ್ರಮಪಟ್ಟು ಹೋರಾಡ್ತಾ ಇದ್ದಾರೆ ಅವರು. ನಮಗೇನಾದರೂ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಬಂದು ಫಸ್ಟ್ ಸ್ಪಂದಿಸ್ತಾರೆ ಅಲ್ವಾ. ಇವರು ಬಂದಿದ್ದಕ್ಕೆ ನಮಗೆ ಅದು ಈ ಒಂದು ಬಹಳ ವಿಜೃಂಭಣೆಯಿಂದ ಮಾಡಲಿಕ್ಕೆ ಆಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇದರೊಟ್ಟಿಗೆ ನಾನು ಶಬಿ ಸರ್ ಒಂದು ಎರಡು ಮಾತುಗಳು ಮಕ್ಕಳಿಗೋಸ್ಕರ ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನಗೆ ಈ ಸ್ಕೂಲ್ ಪ್ರೋಗ್ರಾಮ್ಗಳಿಗೆ ಹೋಗ್ಬೇಕು ಅಂದರೆ ಸ್ವಲ್ಪ ಭಯ. ಏನಕ್ಕೆ ಅಂದರೆ ಎಲ್ಲ ಆಂಗ್ಲ ಮೀಡಿಯಾಗಿದೆ. ಸುಮಾರು ಒಂದು 80 ವರ್ಷಗಳ ಹಿಂದೆ ಗಾರಪಾಳ್ಯದಲ್ಲಿ ಇದೇ ಮದರ್ ತೆರೇಸಾ ಅಕಾಡೆಮಿ ಸ್ಕೂಲ್ ಇದೆ, ಪ್ರಶಾಂತ್ ಸರ್ ಅವರ ಸ್ಕೂಲಲ್ಲಿ ನಾನು ಮಾತಾಡಿದ್ದು. ಅದಾದ್ಮೇಲೆ ಅದೇ ಸ್ಕೂಲ್ ಕಾರ್ಯಕ್ರಮದಲ್ಲಿ ಮಧ್ಯಸ್ಥ ಮಾತಾಡ್ತಾರೆ. ಧರ್ಮನ ಗೌರವಿಸೋರು ಪ್ರತಿಯೊಬ್ಬರು ನಾವು ಎಲ್ಲಿದ್ದೀವಿ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ತಾರೆ. ಯಾಕಂದ್ರೆ ಮುಸ್ಲಿಂ ಆಗಿರಲಿ, ಪುರಾಣ ಹದೀಸ್ ಮತ್ತೊಂದು ತೆಗೆದುಕೊಂಡಾಗ ನಾವು ಎಲ್ಲಿದ್ದೀವಿ ಆ ಜಾಗದಲ್ಲಿ ಗೌರವಿಸಬೇಕು ಅಂತ ಅಲ್ಲಿದೆ. ಅದೇ ರೀತಿ ಕ್ರಿಶ್ಚಿಯನ್ಸ್ ಆಗಲಿ, ಬೈಬಲ್ ಓದ್ತಾ ಇದ್ದಾರೆ, ಅವರು ಧರ್ಮನ ಗೌರವಿಸ್ತಾ ಇದ್ದಾರೆ, ಬೈಬಲ್ ಓದಲೇಬೇಕು. ಬೈಬಲ್ ಓದ್ತಾ ಇದ್ದಾರೆ ಅಂದ್ರೆ ನಾವು ಇರೋ ಜಾಗದಲ್ಲಿ ನಾವು ಇರೋ ಸ್ಥಳನ, ನಾವು ಇರ್ತಕ್ಕಂಥ ಸ್ಥಳನ ಗೌರವಿಸಬೇಕು ಅಂತ ಅದನ್ನು ಇದೆ. ಬೇರೆ ಉಪನಿಷತ್ತುಗಳು, ಗ್ರಂಥಗಳು ಯಾವ ಇದನ್ನು ಗೌರವಿಸಬೇಕು, ಅದನ್ನು ಸಮೇತ ನಾವು ಎಲ್ಲಿದ್ದೀವಿ ಅನ್ನೋದು, ನಾವು ಎಲ್ಲಿ ಹುಟ್ಟಿದ್ದೀವಿ ಅಥವಾ ಎಲ್ಲಿದ್ದೀವಿ ಅನ್ನೋದು ಆ ಜಾಗಕ್ಕೆ, ಆ ಸ್ಥಳಕ್ಕೆ, ಆ ಸಂಸ್ಕೃತಿಗೆ ಗೌರವ ಕೊಡಬೇಕು ಅಂತಕ್ಕಂಥದ್ದು ಅದು ಸಮೇತ ಇರುತ್ತೆ. ಹಾಗಾಗ್ಬಿಟ್ಟು ನಾವು ಆಂಧ್ರದಲ್ಲಿ ಹೋದ್ರೆ ನಾನು ತೆಲುಗಲ್ಲಿ ಮಾತಾಡ್ತೀನಿ ಅಥವಾ ಮಹಾರಾಷ್ಟ್ರ ಹೋದ್ರೆ ಹಿಂದಿಯಲ್ಲಿ ಮಾತಾಡ್ತೀನಿ ಅಂತ ಆದ್ಮೇಲೆ ಕರ್ನಾಟಕದಲ್ಲಿ ನಾನು ಕನ್ನಡ ಮಾತಾಡಬೇಕು. ಮತ್ತೆ ಬೇರೆ ರಾಜ್ಯದಿಂದ ಬಂದಿರ್ತಕ್ಕಂಥ ಸಮೇತ ನಮ್ಮ ಸಂಸ್ಕೃತಿ ಗೌರವ ಕೊಟ್ಟು ಇಲ್ಲೇ ಭಾಷೆ ನಾಡು ನುಡಿ ಜನರಿಗೆ ಗೌರವ ಕೊಡ್ಬೇಕು. ನಾವು ಇಲ್ಲಿದ್ದೀವಿ ಅಂದ್ಮೇಲೆ ನಾವು ಇಲ್ಲೇ ಭಾಷೆಗೆ ಯಾಕೆ ಗೌರವ ಕೊಡಬಾರ್ದು, ಇಲ್ಲಿರ್ತಕ್ಕಂಥ ಸಂಸ್ಕೃತಿನ ಯಾಕೆ ಅರ್ಥಕೊಂಡು ಗೌರವ ಕೊಡಬಾರ್ದು, ಇದನ್ನ ದಯವಿಟ್ಟು ನಾನು ಹೇಳೋದು. ನಿನ್ನೆ ಮೊನ್ನೆ ಭಾಷಣದಲ್ಲೂ ಸಮೇತನು ಶಾಸಕರ ಭವನದಲ್ಲೂ ಅದನ್ನ ಹೇಳಿದೆ. ನಮ್ಮ ರಾಜ್ಯದಲ್ಲಿ ಬರೀ ಹೋರಾಟಗಾರರು ಮಾತ್ರ ಕನ್ನಡಿಗರಲ್ಲ, ಕರ್ನಾಟಕದಲ್ಲಿರ್ತಕ್ಕಂಥ 31 ಜಿಲ್ಲೆ ಇರ್ತಕ್ಕಂಥ ಪ್ರತಿಯೊಬ್ಬರು ಯಾವುದೇ ಭಾಷಿಕರಾಗಿರಲಿ ಅಥವಾ ಯಾವುದೇ ರಾಜ್ಯದವರಾಗಿರಲಿ ಅಥವಾ ಯಾವುದೇ ಧರ್ಮದವರಾಗಿರಲಿ ಅವರು ಕನ್ನಡ ನಾಡು ನುಡಿ ಜನರ ಬಗ್ಗೆ ಅಭಿಮಾನನ ಅಭ್ಯಾಸ ಮಾಡ್ಕೋಬೇಕು. ನಮಗೆ 2 ಕಣ್ಣು, 2 ಕೈ, ಮೂಗು, ಬಾಯಿ, 2 ಕಾಲು ಎಲ್ಲ ಹಿಂಗೆ ನಾವು ಅಭ್ಯಾಸ ಆಗಿದ್ದೀವೋ ಅದೇ ರೀತಿ ನಾಡು ನುಡಿ ಜನರ ಬಗ್ಗೆ, ಕರ್ನಾಟಕದ ಬಗ್ಗೆ ಅಭಿಮಾನನ ಅಭ್ಯಾಸ ಮಾಡ್ಕೋಬೇಕು. ಅವಾಗಲೇ ನಾವು ನಮ್ಮ ಸಂಸ್ಕೃತಿಗೆ, ನಮ್ಮ ನಾಡಿಗೆ ಗೌರವ ಕೊಟ್ಟಂಗೆ. ಹಾಗಾಗ್ಬಿಟ್ಟು ಇದು ಎಲ್ಲ ಬೇಕು ಅಂದ್ರೆ ಮನೆಯಲ್ಲಿ ತಂದೆ ತಾಯಿಗಳಿಂದ ಆಗ್ಬೇಕು, ಶಾಲೆಗಳಲ್ಲಿ ಗುರುಗಳಿಂದ ಆಗ್ಬೇಕು. ಹಾಗಾಗ್ಬಿಟ್ಟು ನಾನು ಗುರುಗಳಿಗೆ, ನಿಮ್ಮ ಪಾದಗಳಿಗೆ ನಾನು ಶಿರವಾಗುತ್ತಾ ಮಕ್ಕಳಿಗೆ ಇಲ್ಲಿನ ಸಂಸ್ಕೃತಿನ ಅರ್ಥ ಮಾಡಿಕೊಡಿ ಅಥವಾ ಹೇಳ್ಕೊಡಿ. ನಮ್ಮ ಕನ್ನಡ ನಾಡಿನ ಸಂಸ್ಕೃತಿನ ಇತಿಹಾಸನ, ನಮ್ಮ ರಾಜರ ಇತಿಹಾಸನ ದಯವಿಟ್ಟು ಅವ್ರಿಗೆ ಹೇಳಿ. ಯಾವುದೇ ಧರ್ಮದ ರಾಜ ಆಗಲಿ, ಕರ್ನಾಟಕದ ಕನ್ನಡ ನಾಡಿನ ರಾಜರ ಬಗ್ಗೆ ಅವ್ರಿಗೆ ಹೇಳಿ, ನಮ್ಮ ಕನ್ನಡ ನಾಡಿನ ಇತಿಹಾಸದ ಬಗ್ಗೆ ಅವ್ರಿಗೆ ಹೇಳಿ. ನಮ್ಮ ರಾಜರು ಹೇಗಿದ್ರು, ಎಲ್ಲೇವರೆಗೂ ನಮ್ಮ ರಾಜರು ಹೋಗಿ ಆಡಳಿತ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಏನೋ ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಲಿ, ಒನಕೆ ಓಬವ್ವ ಆಗ್ಲಿ, ಅಥವಾ ಮೈಸೂರು ರಾಜರಾಗ್ಲಿ, ಸಂಗೊಳ್ಳಿ ರಾಯಣ್ಣ ಆಗ್ಲಿ, ಹೀಗೆ ಹಲವಾರು ಸಾವಿರವಿದೆ. ಹೇಳ್ತಾ ಹೋದ್ರೆ ಹೇಳೋದಕ್ಕೆ ಪುಟಗಳು ಖಾಲಿ ಆಗಲ್ಲ ಅಥವಾ ದಿನಗಳು ಸಾಕಾಗಲ್ಲ. ಹೀಗಿರ್ಬೇಕಾದ್ರೆ ನಮ್ಮ ನಾಡಿನ ಇತಿಹಾಸ ಎಲ್ಲೆವರೆಗೂ
ತಮ್ಮದೆಲ್ಲರಿಗೂ ಧನ್ಯವಾದ ಹೇಳ್ತಾ ಪರೀಕ್ಷೆ ಬರೆಯೋದಕ್ಕೆ ಹೋಗ್ತಾ ಇದ್ದೀರಾ, ಎಲ್ರಿಗೂ ಒಳ್ಳೆಯದಾಗಲಿ. ರಾಜ್ಯ ಮಟ್ಟದಲ್ಲಿ ತಮ್ಮ ಹೆಸರು ಇತಿಹಾಸ ಪುಟಗಳಲ್ಲಿ ಪ್ರಿಂಟ್ ಆಗಬೇಕು ಆ ಥರ ಒಂದು ಎಲ್ರಿಗೂ ಏನು ಎಲ್ಲ ಗುರುಗಳು ಆಶೀರ್ವಾದ